ಧರ್ಮಸ್ಥಳ ಫೈಲ್ಸ್ಗೆ ಸಿಗುತ್ತಿದೆ ದಿನಕ್ಕೊಂದು ರೋಚಕ ತಿರುವು. ಎಸ್ಐಟಿ ಅಧಿಕಾರಿ ಮಂಜುನಾಥ್ ಗೌಡ ವಿರುದ್ಧ ವಕೀಲರ ದೂರು. ಎಸ್ಐಟಿಗೆ ಅಧಿಕಾರಿಗಳ ಆಯ್ಕೆ ಹೇಗಾಗತ್ತೆ ಗೊತ್ತಾ? ಎಸ್ಐಟಿ ಅಧಿಕಾರಿ ಮಂಜುನಾಥ್ ಗೌಡ ವೃತ್ತಿನಿಷ್ಠೆ ಎಂತಹದ್ದು? ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿಪಂಜರ ನಡೆಯುತ್ತಿರುವ ಬೆನ್ನಲ್ಲೇ ಎಸ್ಐಟಿ ತಂಡದ ಪಿಐ ಮಂಜುನಾಥ್ ಗೌಡ ದೂರುದಾರ ಅನಾಮಿಕ ವ್ಯಕ್ತಿಯ ಮೇಲೆ ಬೆದರಿಕೆ ಹಾಕಿರುವ ಆರೋಪ ಸದ್ದು ಮಾಡ್ತಿದೆ. ಅಷ್ಟಕ್ಕೂ ಯಾರೀ ಮಂಜುನಾಥ್ ಗೌಡ? ಎಸ್ಐಟಿಗೆ ಸೇರಿದ್ದು ಹೇಗೆ? ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿರುವ ಸುದ್ದಿಯ ಹಿಂದೆ ಏನಿದೆ? ಸತ್ಯ ಮಿಥ್ಯಗಳ ಸುದ್ದಿಯ ಹಿಂದಿನ ಜಾಡು ಹಿಡಿದು ನಿಮ್ಮ ಮುಂದಿಡ್ತಿದ್ದೇವೆ, ನೋಡಿ. ಧರ್ಮಸ್ಥಳ ಸೌಜನ್ಯ ಪ್ರಕರಣದಿಂದ ಹಿಡಿದು ಅನಾಮಿಕ ನೂರಾರು ಶವಗಳ ಹೂತಿಟ್ಟ ರಹಸ್ಯ ಸೋಷಿಯಲ್ ಮೀಡಿಯಾದಲ್ಲಿ ಪುಂಖಾನುಪುಂಖವಾಗಿ ಕಳೆದ 1 ವರ್ಷದಿಂದ ಅಬ್ಬರಿಸುತ್ತಲೇ ಇದೆ. ಸರ್ಕಾರ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಜುಲೈ 19ರಂದು ಎಸ್ಐಟಿಯನ್ನ ನೇಮಕ ಮಾಡಿತು. ಇದರ ಮುಖ್ಯಸ್ಥರನ್ನಾಗಿ IPS ಹಿರಿಯ ಅಧಿಕಾರಿ ಪ್ರಣಬ್ ಮೊಹಂತಿ ಅವರನ್ನ ನೇಮಕ ಮಾಡಿದೆ. ಇವರ ತಂಡದಲ್ಲಿ IPS ಅಧಿಕಾರಿಗಳು ಸೇರಿ 20 ರಿಂದ 22 ಜನ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಬಹುತೇಕ ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷ ಹಾಗೂ ನುರಿತ ಅಧಿಕಾರಿಯನ್ನ ಸಹಾಯಕ್ಕೆ ಪಡೆದುಕೊಂಡಿದೆ. ಇದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ದಕ್ಷ ಅಧಿಕಾರಿ ಎಂದೇ ಇಲಾಖೆಯಲ್ಲಿ ಹೆಸರು ಪಡೆದಿರುವ PI ಮಂಜುನಾಥ್ ಗೌಡ ಕೂಡ ಒಬ್ಬರು. ಇನ್ನು ಮೊದಲ ಕಾರ್ಯಾಚರಣೆಯ ಭಾಗವಾಗಿ ಜುಲೈ 28ರಂದು ಭೀಮಾ ಎಂದು ಕರೆಯುವ ಮುಸುಕುಧಾರಿ ಅನಾಮಿಕ ವ್ಯಕ್ತಿ ಗುರುತಿಸಿದ ಸೈಟ್ ನಂಬರ್ 6ರಲ್ಲಿ ಶೋಧ ಕಾರ್ಯ ಪ್ರಾರಂಭವಾಯಿತು. ನಂತರ 7 ಮತ್ತು 8ರಲ್ಲಿ ಶೋಧ ಕಾರ್ಯ ಮಾಡಲಾಯಿತು. ಇದುವರೆಗೂ 10 ಪಾಯಿಂಟ್ಗಳಲ್ಲಿ ಉತ್ಖನನ ನಡೆದಿದೆ. ಆದರೆ 6ನೇ ಪಾಯಿಂಟ್ ಬಿಟ್ಟರೆ ಯಾವುದರಲ್ಲೂ ಕುರುಹು ಪತ್ತೆಯಾಗಿಲ್ಲ. ಈವರೆಗೂ ಉತ್ಖನನದಲ್ಲಿ ಪಾಯಿಂಟ್ ನಂಬರ್ 6ರಲ್ಲಿ ಮಾತ್ರ ಅಸ್ಥಿ ಸಿಕ್ಕಿದೆ. ಗುಂಡಿ 6ರಲ್ಲಿ ಸಿಕ್ಕ ಮೂಳೆಗಳನ್ನ FSLಗೆ ರವಾನಿಸಲಾಗಿದೆ. ಸಿಕ್ಕಿರುವ ಅಸ್ಥಿ 40 ರಿಂದ 50 ವರ್ಷಗಳ ಹಿಂದಿನದ್ದು ಎಂಬ ಮಾಹಿತಿ ಲಭ್ಯವಾಗಿದೆ. ಈ ಹಿಂದೆ ಸಿಕ್ಕ ATM ಕಾರ್ಡ್, ಪಾನ್ ಕಾರ್ಡ್ ರಹಸ್ಯ ಹೊರಬಿದ್ದಿದೆ. ಹೀಗಿರುವ ಮಧ್ಯೆಯೇ SIT ಪೊಲೀಸ್ ಅಧಿಕಾರಿ ಮಂಜುನಾಥ್ ಗೌಡರವರು ಅನಾಮಿಕ ವ್ಯಕ್ತಿಗೆ ಬೆದರಿಕೆ ಹಾಕಿದ್ದಾರೆ, ಇವರನ್ನ ತಂಡದಿಂದ ಹೊರಗಿಡಬೇಕು ಎಂದು ಅನಾಮಿಕ ವ್ಯಕ್ತಿ ಪರ ವಕೀಲರು SIT ಮುಖ್ಯಸ್ಥರಿಗೆ ಇಮೇಲ್ ಮೂಲಕ ದೂರು ನೀಡಿದ್ದಾರೆ. ಸ್ಥಳದ ಕಳೆಬರ ಪತ್ತದ ಕಾರ್ಯ ಬಹಳ ದಿನಗಳಿಂದ ನಡೀತಾ ಇದೆ. ಆ ಕಾರ್ಯದಲ್ಲಿ ದಿನಕ್ಕೊಂದು ರೀತಿಯ ಸುದ್ದಿಗಳು ಹರಡುತ್ತಲೇ ಇದ್ದಾವೆ. ಪ್ರತಿದಿನ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಹೊಂಡವನ್ನು ಅಗೆದು ಅಲ್ಲಿ ಅಸ್ಥಿಪಂಜರಕ್ಕಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಒಂದು ಅಸ್ಥಿಪಂಜರ ಸಿಗಲಿಲ್ಲ. ಈ ಮಧ್ಯದಲ್ಲಿ PI ಆಗಿರುವಂತಹ SITಯ PI ಆಗಿರುವಂತಹ ಮಂಜುನಾಥ್ ಗೌಡ ಎನ್ನುವರು ಆ ಅನಾಮಿಕನ ಮೇಲೆ ಬೆದರಿಕೆ ಹಾಕಿದ್ದಾರೆ, ಅವನಿಗೆ ಹೆದರಿಸಿದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಹರಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಮಂಜುನಾಥ್ ಗೌಡ ಅವರ ಹಿನ್ನೆಲೆಯನ್ನು ನಾವು ಕೆದಕಿ ನೋಡಿದಾಗ ಅವರು ಯಾವುದೇ ಒತ್ತಡಕ್ಕೆ ಮಣಿಯದೆ ತಾವು ಡ್ಯೂಟಿ ಮಾಡಿದ ಸ್ಥಳಗಳಲ್ಲೆಲ್ಲ ಅತ್ಯುತ್ತಮ ಕಾರ್ಯ ನಿರ್ವಹಿಸಿ ಬಂದಿದ್ದಾರೆ. ಈಗಲೂ ಕೂಡ SITಯಲ್ಲಿ ಉತ್ತಮವಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಮಗೆ ತಿಳಿದು ಬಂದಿದೆ. ಹಾಗಾಗಿ ಮತ್ತು ಅವರಿಗೆ ಯಾರನ್ನು ಹೆದರಿಸುವ ಅವಶ್ಯಕತೆ ಕಂಡು ಬರ್ತಾ ಇಲ್ಲ, ಅವರು ಹೆದರಿಸಲೂ ಇಲ್ಲ. ಹಾಗಾಗಿ ಅವರೊಬ್ಬರು ಉತ್ತಮವಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಬೋದು. ಹೌದು, ಈ ದೂರು ನೀಡ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಮಂಜುನಾಥ್ ಗೌಡರ ವಿರುದ್ಧ ಸುದ್ದಿಗಳು ಹರಿದಾಡತೊಡಗಿತು. SIT ತಂಡವೇ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಪರ ನಿಂತಿದೆ ಎಂಬಂತೆ ಬಿಂಬಿಸಲಾಯಿತು. ಯೂಟ್ಯೂಬರ್ಗಳ ನಾಲಿಗೆಯಲ್ಲಿ ಮಂಜುನಾಥ್ ಗೌಡರ ತಳಮಟ್ಟದ ತೇಜೋವಧೆ ಜೊತೆಗೆ ಅವರ ಆತ್ಮಸ್ಥೈರ್ಯ ಕುಗ್ಗಿಸುವ ಎಲ್ಲ ಕಾರ್ಯಗಳು ನಡೆಯಿತು. ಅವರು ಫೋನ್ನಲ್ಲಿ ಮಾತನಾಡುತ್ತಿರುವ ವಿಡಿಯೋವನ್ನ ಬಳಸಿ ನಿಷೇಧವಿದ್ದರೂ ಫೋನ್ ಬಳಸುತ್ತಿದ್ದಾರೆ ಎಂದೆಲ್ಲ ಹರಿಬಿಡಲಾಯಿತು.
ಆದರೆ ಅಲ್ಲಿ ಉತ್ಖನನಕ್ಕೆ ಬಂದ ಕೆಲಸಗಾರರು ಸಹ ಫೋನ್ ಬಳಸ್ತಾ ಇದ್ದು ಯಾವುದೇ ನಿರ್ಬಂಧವಿಲ್ಲ ಎನ್ನುವುದನ್ನ ಮರೆಮಾಚಲಾಯಿತು. ವಕೀಲರ ದೂರಿನ ನಡುವೆ ಇನ್ನು ಕೆಲವರು ಮಂಜುನಾಥ್ ಗೌಡ ಹಣ ಪಡೆದಿದ್ದಾರೆ ಎಂದೆಲ್ಲ ಆರೋಪ ಮಾಡಿದ್ರು. ಹೊಸನಗರದ ಮರಳು ಮಾಫಿಯಾ ಜೊತೆ ಇವರನ್ನ ಲಿಂಕ್ ಮಾಡಲಾಯಿತು. ಇನ್ನು ಮಂಜುನಾಥ್ ಗೌಡರ ವಿರುದ್ಧ ಎಸ್ಐಟಿ ಮುಖ್ಯಸ್ಥರು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಆರೋಪ ತಳ್ಳಿ ಹಾಕಿತು ಎಂಬುದಕ್ಕೆ ಅವರು ಸರಿಯಾಗಿಯೇ ಇದ್ದಾರೆ ಎಂಬುದೇ ಸಾಕ್ಷಿ ಎನ್ನುವಂತಾಗಿದೆ. ಹಾಗಾದರೆ ಸೋಷಿಯಲ್ ಮೀಡಿಯಾದಲ್ಲಿ ರಾರಾಜಿಸಿದ ಪಿಐ ಮಂಜುನಾಥ್ ಗೌಡ ಯಾರು? ಎಸ್ಐಟಿಗೆ ಇವರನ್ನ ಯಾಕೆ ತೆಗೆದುಕೊಂಡ್ರು? ಈ ಪ್ರಶ್ನೆ ಹಲವರಲ್ಲಿ ಮೂಡಿರಬಹುದು. ಹೌದು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಂದು ಕರೆಯುವ ಎಸ್ಐಟಿ ತನ್ನ ತನಿಖಾ ಸಿಬ್ಬಂದಿಯನ್ನ ಆಯ್ಕೆ ಮಾಡುವಾಗ ಹಲವು ಮಾನದಂಡ ಅನುಸರಿಸುತ್ತದೆ. ಅವುಗಳನ್ನು ಸರ್ಕಾರ ಅಥವಾ ನ್ಯಾಯಾಲಯ ಪರಿಗಣಿಸುತ್ತದೆ. ಹೆಚ್ಚಿನ ಅನುಭವ, ದಕ್ಷತೆ, ವಿಶ್ವಾಸಾರ್ಹತೆ ಮತ್ತು ನಿಷ್ಠೆ, ಶೈಕ್ಷಣಿಕ ಹಾಗೂ ಸೇವಾ ಹಿನ್ನೆಲೆ, ಅಪರಾಧ ಕುರಿತು ತಾಂತ್ರಿಕ ಪರಿಣಿತಿ, ಸೇವಾ ಅವಧಿಯಲ್ಲಿ ಅಪರಾಧ ಕೃತ್ಯಗಳ ಶೋಧದ ಫಲಿತಾಂಶ, ಹೀಗೆ ಹಲವು ಮಾನದಂಡಗಳಿರುತ್ತವೆ. ಇವೆಲ್ಲದರಲ್ಲಿ ಬೆಸ್ಟ್ ಕಾಪ್ ಎನಿಸಿಕೊಂಡು ಆಯ್ಕೆಯಾದವರು ಇದೇ ಶಿರಸಿ ಗ್ರಾಮೀಣ ಠಾಣೆ ಪಿಐ ಮಂಜುನಾಥ್ ಗೌಡ. ಹೌದು, ಉತ್ತರ ಕನ್ನಡ, ಶಿವಮೊಗ್ಗ ಸೇರಿದಂತೆ ಹಲವು ಕಡೆ ಕರ್ತವ್ಯ ನಿರ್ವಹಿಸಿ ತನ್ನ 22 ವರ್ಷದ ಪೊಲೀಸ್ ಇಲಾಖೆ ಕರ್ತವ್ಯದಲ್ಲಿ ಒಂದಿಷ್ಟು ಕಪ್ಪು ಚುಕ್ಕೆ ಇಲ್ಲದೆ ಯಾವ ರಾಜಕೀಯ ಪ್ರಭಾವಕ್ಕೂ ಒಳಗಾಗದೆ ಕರ್ತವ್ಯ ನಿರ್ವಹಿಸಿದ ದಕ್ಷ ಅಧಿಕಾರಿ ಎಂಬ ಹೆಗ್ಗಳಿಕೆ ಇವರದ್ದು. ಮೂಲತಃ ಮಂಡ್ಯದವರಾದ ಇವರು ಮಧ್ಯಮ ಕುಟುಂಬದಿಂದ ಬಂದವರು. ಕರಾವಳಿ ಮತ್ತು ಮಲೆನಾಡಿನಲ್ಲಿ ಕೆಲಸ ಮಾಡಿದ ನೈಪುಣ್ಯತೆ, ನೇರ ನುಡಿ, ಮೌನವಾಗಿಯೇ ಕೆಲಸ, ತಾಂತ್ರಿಕ ನಿಪುಣತೆ ಇವರ ಕ್ರೆಡಿಟ್. ಬನ್ನಂಜೆ ರಾಜನಂತ ಭೂಗತ ಪಾತಕಿಯನ್ನ ಎಳೆದು ತಂದ ಕ್ರೆಡಿಟ್ ಇವರಿಗಿದೆ. ಅಂಕೋಲಾದಲ್ಲಿ ನಡೆದ ಉದ್ಯಮಿ ಆರ್ಎನ್ ನಾಯ್ಕ್ ಶೂಟೌಟ್ ಪ್ರಕರಣ ಪತ್ತೆ ಹಚ್ಚಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಿದ್ದಾರೆ. ಉಡುಪಿಯ ಐನಾಸ್ ತ್ರಿವಳಿ ಕೊಲೆ ಪ್ರಕರಣವನ್ನ 48 ಗಂಟೆಯಲ್ಲಿ ಭೇದಿಸಿದ್ದು ಇದೇ ಮಂಜುನಾಥ್ ಗೌಡ. ಇನ್ನು ಹೊಸನಗರದಲ್ಲಿದ್ದಾಗ ಮರಳು ಮಾಫಿಯಾಗಳ ಹುಟ್ಟಡಗಿಸಿದ್ದರು. ಅತ್ಯಂತ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಿಕೊಂಡ ಭಟ್ಕಳ, ಹೊನ್ನಾವರಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಅಪರಾಧ ಕೃತ್ಯ ನಡೆಸುವವರ ಹೆಡೆಮುರಿ ಕಟ್ಟಿದ್ದಾರೆ. ಇವರು ದಾಖಲಿಸಿದ ಈವರೆಗಿನ ಪ್ರಕರಣಗಳು ಅಪರಾಧಿಗಳಿಗೆ ಜೈಲು ಶಿಕ್ಷೆ ನೀಡಿದೆ. ಇವರು ದಾಖಲಿಸಿದ ಯಾವ ಪ್ರಕರಣಗಳು ಕೂಡ ನ್ಯಾಯಾಲಯದಲ್ಲಿ ಬಿದ್ದು ಹೋಗಿಲ್ಲ ಎಂಬುದಕ್ಕೆ ಇವರು ನಡೆಸಿದ ಅಧ್ಯಯನ, ತನಿಖೆ ಸಾಕ್ಷಿಗಳಾಗಿವೆ. ಮಂಜುನಾಥ್ ಗೌಡ ತನಿಖೆ ನಡೆಸಿರುವ ಹೊಸನಗರ ಮೂಲೆಗದ್ದೆ ಮಗು ಹತ್ಯೆಯ ಕೇಸ್ನಲ್ಲಿ ಅಪರಾಧಿಗೆ ಜೀವಾವಧಿ ಶಿಕ್ಷೆಯಾಗುವಂತೆ ಮಾಡಿದ್ದಾರೆ. ಅಲ್ಲದೆ ಬ್ರಹ್ಮಾವರದ ವಿಶಾಲ್ ಗಾಣಿಗ ಮರ್ಡರ್ ಕೇಸ್ ಹಾಗೂ ಉಡುಪಿಯ ಗರುಡ ಗ್ಯಾಂಗ್ನ ಸದಸ್ಯನನ್ನ ಕಂಬಿ ಹಿಂದೆ ಕಳಿಸಿರುವುದು ಸೇರಿದಂತೆ ಹಲವು ಪ್ರಕರಣಗಳನ್ನ ಭೇದಿಸಿ ದಕ್ಷ ಅಧಿಕಾರಿ ಎನಿಸಿಕೊಂಡಿದ್ದಾರೆ. ಧರ್ಮಸ್ಥಳ ಉತ್ಖನನದಲ್ಲಿ ಸಿಕ್ಕ ಬುರುಡೆಯೇ ಬುರುಡೆ. ಹಾದಿ ತಪ್ಪಿಸಲು ಹೊರಟರ ಅನಾಮಿಕ ವ್ಯಕ್ತಿಗಳು. ಎಸ್ಐಟಿ ತನಿಖೆ ದಿಕ್ಕು ತಪ್ಪಿಸಲು ದಿನಕ್ಕೊಂದು ಕಥೆ. ಅಧಿಕಾರಿಗಳ ಮೇಲಿನ ಎಲ್ಲ ಆರೋಪ ತಳ್ಳಿ ಹಾಕಿದ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ. ಇಡೀ ರಾಜ್ಯಾದ್ಯಂತ ಸುದ್ದಿಯಲ್ಲಿರುವ ಪ್ರಕರಣ ಎಂದರೆ ಧರ್ಮಸ್ಥಳದಲ್ಲಿ ಹೂತಿರುವಂಥ ಕಳೇಬರವನ್ನ ತೆಗೆಯುವಂಥ ಪ್ರಕರಣ. ಆ ಪ್ರಕರಣದಲ್ಲಿ ದಿನೇ ದಿನೇ ಒಂದು ತಿರುವು ಪಡಿತಾ ಇದೆ. ಈಗ ಇಷ್ಟು ದಿವಸ ಕಳೇಬರ ತೆಗಿತಾ ಇದ್ದಲ್ಲಿ ಕೇವಲ ಒಂದು ಗುರುತಿನ ಪ್ಲೇಸ್ನಲ್ಲಿ ಮಾತ್ರ ಸಿಕ್ಕಿತ್ತು. ಆ ನಂತರದಲ್ಲಿ ಯಾವುದೇ ಸಿಕ್ಕಿಲ್ಲ ಅನ್ನೋ ಒಂದು ಇದನ್ನು ನಡೀತಾ ಇದೆ. ಆ ಮಧ್ಯದಲ್ಲಿ ಮಂಜುನಾಥ್ ಗೌಡ ಏನು ಇನ್ಸ್ಪೆಕ್ಟ್ರು ದೂರುದಾರನಿಗೆ ಹೆದರಿಸಿದ್ರು ಅಥವಾ ಅವನನ್ನು ದೂರ ವಾಪಸ್ ಪಡಿಬೇಕು ಅಂತ ಒತ್ತಡ ಹೇರುವಂಥ ಸುದ್ದಿ ರಾಜ್ಯಾದ್ಯಂತ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಹರಿದಾಡುತ್ತಿರುವಂಥ ವಿಷಯ. ಅಲ್ಲಿ ವಿಷಯ ಏನೇ ಇರ್ಬೋದು, ತನಿಖೆಯ ವಿಷಯ ಏನೇ ಇರ್ಬೋದು, ಆದರೆ ಮಂಜುನಾಥ್ ಗೌಡ್ರ ಬಗ್ಗೆ ಹೇಳ್ಬೇಕಂತ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಅವರ ಹಿಂದೆ ಹಲವಾರು ಪ್ರಕರಣಗಳನ್ನು ಅವರು ಮಾಡಿದಂಥ ಕಾರ್ಯವೈಖರಿ ಎಲ್ಲ ಉತ್ತಮವಾಗಿದೆ ಅಂತ ನಾವು ತಿಳ್ಕೊಂಡಿದ್ವಿ. ಸಿರ್ಸಿಲೂ ಕೂಡ
ಅವರು ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಮತ್ತೆ ನಮ್ಮ ಶಿರ್ಸಿ ನಗರಸಭೆಯ ಪೈಪ್ಲೈನ್ ಕಳ್ಳತನ ಪ್ರಕರಣ, ನೆನೆಗುದ್ದಿಗೆ ಬಿದ್ದಂಥ ಪ್ರಕರಣವನ್ನು ಸಂಪೂರ್ಣವಾಗಿ ಅದನ್ನು ಶೋಧಪಡಿಸಿ ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ರು ಅದನ್ನೆಲ್ಲ ಶೋಧ ಮಾಡಿ ಎಲ್ಲ ಇನ್ವಾಲ್ವ್ಮೆಂಟ್ಗಳನ್ನು ಹೊರಗಾಕಿದಂಥ ಶ್ರೇಯಸ್ಸು ಕೂಡ ಅವರಿಗಿದೆ. ಅವರು ಒಳ್ಳೆಯ ಅಧಿಕಾರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈವರೆಗಿನ ಧರ್ಮಸ್ಥಳದಲ್ಲಿ ನಡೆದ ಘಟನೆಯನ್ನ ಸೂಕ್ಷ್ಮವಾಗಿ ನೋಡುವುದಾದರೆ ಇದರ ಹಿಂದಿನ ಕಾಣದ ಕೈಗಳ ಆಟ ತೋರುತ್ತದೆ. ಸಾಕ್ಷಿಗಳಿವೆ, ಅದಿದೆ ಇದಿದೆ ಎಂದು ಹೇಳುವ ಕೆಲ ಯೂಟ್ಯೂಬರ್ಗಳು SIT ಮುಂದೆ ಸಾಕ್ಷಿ ಯಾಕೆ ನೀಡಿಲ್ಲ, ದಾಖಲೆ ಯಾಕೆ ಕೊಟ್ಟಿಲ್ಲ, ಹೋರಾಟದ ಹೆಸರಲ್ಲಿ ದಿಕ್ಕು ತಪ್ಪಿಸಿ ಧರ್ಮ ಕ್ಷೇತ್ರಕ್ಕೆ ಮಸಿ ಬಳಿಯುವವರು ಕೇವಲ ಬುರುಡೆ ಬಿಟ್ಟು ತೇಜೋವಧೆಗೆ ಮಾತ್ರ ನಿಂತರು ಬಿಟ್ಟರೆ ನ್ಯಾಯಾಲಯದ ಚೌಕಟ್ಟಿನಲ್ಲಿ ಎದುರಿಸಿಲ್ಲ ಯಾಕೆ? ಹೀಗೆ ಹಲವು ಪ್ರಶ್ನೆಗಳು ಮೂಡುತ್ತವೆ. ಇನ್ನು ಅನಾಮಿಕ ಮುಸುಕುಧಾರಿ ತೋರಿಸಿದ ಯಾವ ಸ್ಥಳದಲ್ಲೂ ಕಾಣೆಯಾದ ಮಹಿಳೆಯರ ಅಸ್ಥಿಪಂಜರ ಈವರೆಗೂ ಸಿಕ್ಕದಿರುವುದು ಆತನ ಮುಖವಾಡ ಕಳಚಲು ದಿನಗಣನೆ ಪ್ರಾರಂಭವಾಗಿದೆ ಎನಿಸುತ್ತದೆ. ಇನ್ನು ತಮ್ಮ ಬುಡಕ್ಕೆ ಬರ್ತಾ ಇದೆ ಎಂದು ಅರಿತ ಅನಾಮಧೇಯರು ಇದೀಗ ತನಿಖಾ ತಂಡದ ದಿಕ್ಕು ತಪ್ಪಿಸುವ ಹಾಗೂ ದಕ್ಷ ಅಧಿಕಾರಿಗಳ ಮನೋಸ್ಥೈರ್ಯ ಕುಗ್ಗಿಸುವ ಕೆಲಸಕ್ಕೆ ಕೈ ಹಾಕಿರುವುದು ದುರಂತವೇ ಸರಿ. ಏನೇ ಆಗ್ಲಿ, ಧರ್ಮಸ್ಥಳದ ಬುರುಡೆ ಕಥೆಗೆ ಅಂತ್ಯ ಸಿಗಬೇಕಿದೆ. ಸೌಜನ್ಯಳ ಸಾವಿಗೂ ನ್ಯಾಯ ದೊರೆಯಬೇಕಿದೆ. ಧರ್ಮಸ್ಥಳ ಫೈಲ್ಸ್ನ ಕರಾಳ ಮುಖಗಳು ಅನಾವರಣಗೊಳ್ಳುವ ದಿನಗಳು ದೂರವಿಲ್ಲ. ಸತ್ಯ ಕೊನೆಗೆ ಜಯಗಳಿಸುತ್ತದೆ. ಅಲ್ಲಿಯವರೆಗೆ ತಾಳ್ಮೆ ಮುಖ್ಯ. ಇಲ್ಲ ಸಲ್ಲದ ಗಾಳಿ ಸುದ್ದಿಗೆ ಕಿವಿಗೊಟ್ಟು ಮೂರ್ಖರಾಗುವುದಕ್ಕಿಂತ ಸತ್ಯ ಅರಿಯುವ ಹಾದಿ ಆರಿಸೋಣ.